ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ದೀಪಾವಳಿ ಹಬ್ಬಕ್ಕಂತಾನೆ ಚಿರೋಟಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ. ಸ್ವೀಟ್ ಅಂತೂ ಮಾಡಲೇಬೇಕಲ್ರಿ ಪರಾಳಕ್ಕೆ, ಅದಕ್ಕೋಸ್ಕರ ಚಿರೋಟಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೇನೆ ರೀ. ಬನ್ರಿ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆ ತೊಗೋಬೇಕ್ರಿ, ಅದಕ್ಕೆ 1 ಕಪ್ನಷ್ಟು ಚಿರೋಟಿ ರವೆ ಹಾಕೋಬೇಕು ನೋಡ್ರಿ. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕೋಬೇಕ್ರಿ. ಒಂದು ಚಿಟಿಕೆ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನೋಡ್ರಿ. ದೀಪಾವಳಿ ಹಬ್ಬಕ್ಕೆ ನೀವು ಏನೇನು ಸ್ವೀಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನಾನು ಈ ಚಿರೋಟಿ ಮಾಡಿದ್ದೆ ನೋಡ್ರಿ. ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ. ಈಗಾಗಲೇ ದೀಪಾವಳಿ ಹಬ್ಬಕ್ಕಂತನೇ ನಾನು ಅವಲಕ್ಕಿ ಚೂಡ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ರೀ ಫ್ರೆಂಡ್ಸ್. ನನ್ನ ಚಾನಲ್ದಾಗ ಐತ್ರಿ, ಒಂದ್ಸಲ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಈ ಹಿಟ್ಟನ್ನ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ನೋಡ್ರಿ. ಸ್ವಲ್ಪ ಮೆತ್ತಗನೆ ನಾದ್ಕೊಡ್ರಿ ಫ್ರೆಂಡ್ಸ್, ಯಾಕಂದರೆ ಇದು ರವೆ ಇರೋದ್ರಿಂದ ಮತ್ತು ನೆನೆದು ಬಿಟ್ಟು ಗಟ್ಟಿ ಆಗ್ತೈತಿ. ಸ್ವಲ್ಪ ಮೆತ್ತಗನೆ ನಾದ್ಕೊಡ್ರಿ. ಇದನ್ನು ಒಂದು 2 ಗಂಟೆ ನೆನೆಯಾಕೆ ಬಿಡ್ಬೇಕು ನೋಡ್ರಿ. 1 ಗಂಟೆ ಬಿಟ್ಟರು ನಡಿತೈತಿ ರೀ, ನಿಮ್ಮ ಕಡೆ ಟೈಮ್ ಇಲ್ಲ ಅಂದ್ರೆ. ಈಗ ಇದಕ್ಕೆ ಹಚ್ಚಕ್ಕೆ ಸಾಟಿ ರೆಡಿ ಮಾಡ್ಕೊಂಡು ಬನ್ನಿರಿ. ಚಿರೋಟಿಗೆ ಹಚ್ಚಕ್ಕೆ ಸಾಟಿ ಅಂತ ಮಾಡ್ಕೋತೀವ್ರಿ. ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿರಿ. 1-2 ಸ್ಪೂನ್ ತುಪ್ಪ ಹಾಕೋಬೇಕ್ರಿ. ಅದಕ್ಕೆ 1-2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋಬೇಕು ನೋಡ್ರಿ. ಇದನ್ನು ಹಚ್ಚೋದ್ರಿಂದನೇ ಲೇಯರ್ ಆಗಿ ನಮ್ಮ ಚಿರೋಟಿ ಬರ್ತಾವ್ರಿ. ನಿಮಗೆ ಮುಂದೆ ಹೋಗಿ ತೋರಿಸ್ತೀನಿ ರೀ ಅದು ಹೆಂಗೆ ಹಚ್ಚೋದು ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ನಮ್ಮ ಸಾಟಿ ಎಲ್ಲ ಎಷ್ಟು ಚಂದ ರೆಡಿ ಆಯ್ತು ನೋಡ್ರಿ. ಈ ರೀತಿ ಆಗ್ಬೇಕ್ರಿ ಅದು. ಇದಕ್ಕೆ ಸ್ವೀಟಿಗೆ ಸಕ್ಕರೆ ಏಲಕ್ಕಿ ಹಾಕಿ ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ಈಗ ನಮ್ಮ ಹಿಟ್ಟು ಎಲ್ಲ ಚಂದ ನೆನೆದೈತ್ರಿ. ಇದು ಇನ್ನೊಂದ್ಸಲ ಚಂದಾಗಿ ನಾದ್ಕೊಂಡು ಈ ರೀತಿ ಉಳ್ಳಿ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಎಷ್ಟು ಚಂದ ರವೆ ಇದ್ದಿದ್ದು ಹೋಗಿ ಹಿಟ್ಟು ಗದ್ದೆ ಆಗೈತೆ ನೋಡ್ರಿ, ಎಷ್ಟು ಸಾಫ್ಟ್ ಆಗೈತಿ. ಇದನ್ನು ನೀವು ಗೋಧಿ ಹಿಟ್ಲೇನು ಮಾಡ್ಕೋಬೋದು ರೀ ಫ್ರೆಂಡ್ಸ್, ಮತ್ತು ಮೈದಾ ಹಿಟ್ಲೇನು ಮಾಡ್ಕೋಬೋದು. ಈ ರವೆಲೆ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿರ್ತಾವ್ರಿ. ಅದಕ್ಕೋಸ್ಕರ ನಾನು ರವೆಯಿಂದ ಮಾಡೇನಿ ನೋಡ್ರಿ. ಒಂದು 6 ಉಳ್ಳಿ ಅದು ನೋಡ್ರಿ. ನಮಗೆ 1 ಕಪ್ ರವೆ ಒಳಗೆ ಒಂದು 6 ಉಳ್ಳಿ ಅದು ನೋಡ್ರಿ. ಇವನ್ನ ಚೆನ್ನಾಗಿ ತಿಳುವಂಗೆ ಲಟ್ಟಿಸ್ಕೋಬೇಕ್ರಿ. ನೀವು ಹಿಟ್ಟಾದರೂ ಹಚ್ಕೊಂಡು ಲಟ್ಟಿಸ್ಕೊಡ್ರಿ, ಇಲ್ಲ ತುಪ್ಪ ಆದರೂ ಹಚ್ಕೊಂಡು ಲಟ್ಟಿಸ್ಕೊಡ್ರಿ. ನಾನು ಸ್ವಲ್ಪ ತುಪ್ಪ ಹಚ್ಚೇ ಲಟ್ಸಿದ್ರಿ. ತೆಳ್ಳಗೆ ಆಗ್ಬೇಕ್ರಿ ಫ್ರೆಂಡ್ಸ್, ತೆಳ್ಳಗೆ ಚಪಾತಿ ರೀತಿ ಲಟ್ಟಿಸ್ಕೋಬೇಕ್ರಿ. ಎಲ್ಲ ಚಪಾತಿನ ರೆಡಿ ಮಾಡಿ ಇಟ್ಕೊಂಡೇನಿ ನೋಡ್ರಿ. ನಾವು ಆಗಲೇ ಮಾಡಿದ್ದೀವಲ್ರಿ ಸಾಟಿ, ಅದನ್ನು ಹಿಂಗೆ ಹಚ್ಕೋಬೇಕ್ರಿ. ಅಕ್ಕಿ ಹಿಟ್ಟು ಮತ್ತು ತುಪ್ಪ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ರಿ, ಅದನ್ನು ಎಲ್ಲ ಕಡೆನೂ ಹಿಂಗೆ ಹಚ್ಕೋಬೇಕು ನೋಡ್ರಿ. ಹಚ್ಬಿಟ್ಟು ಅದ್ರ ಮೇಲೆ ಒಂದು ಚಪಾತಿ ಹಾಕ್ಕೋಬೇಕ್ರಿ, ನಾವು ಮಾಡಿ ಇಟ್ಕೊಂಡಿರೋದು. ಹಿಂಗೆ ಎಲ್ಲಕ್ಕೂ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಒಂದೊಂದು ಚಪಾತಿ ಹಾಕ್ಕೊಳ್ಳೋದು, ಸಾಟಿ ಹಚ್ಚೋದು, ಮತ್ತೆ ಒಂದು ಚಪಾತಿ ಹಾಕ್ಕೊಳ್ಳೋದು. ಇದೇ ರೀತಿ ನೀವು ಎಷ್ಟು ಚಪಾತಿ ಮಾಡಿರ್ತೀರಲ್ರಿ ಅವನ್ನೆಲ್ಲ ಹಿಂಗೆ ಹಾಕ್ಕೊಡ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿ ಫೆಸ್ಟಿವಲ್ ರೆಸಿಪಿಗಳು ಅದಾವ್ರಿ. ಎಲ್ಲ ರೆಸಿಪಿಗಳದಾವೆ ನೋಡ್ರಿ. ಶಂಕರಪಾಳಿ ರೆಸಿಪಿ ಮತ್ತು ಚಕ್ಲಿ ರೆಸಿಪಿ, ಚೂಡಾ ರೆಸಿಪಿ ಎಲ್ಲ ಅದಾವ್ರಿ. ಒಂದ್ಸಲ ನೀವು ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನೀವು ಮೊದಲಿಗೆ ಬರ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ರೀ. ಹಿಂಗೆಲ್ಲ ಚಪಾತಿ ಹಚ್ಚಿಬಿಟ್ಟು ಈ ರೀತಿ ರೋಲ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಚೆನ್ನಾಗಿ ರೋಲ್ ಮಾಡಿಕೊಡ್ರಿ.
ಈಗ ಇದನ್ನು ಒಂದು ಚಾಕುದಿಂದ ಕಟ್ ಮಾಡ್ಕೋಬೇಕ್ರಿ. ಭಾಳ ದೊಡ್ಡದೇನು ಕಟ್ ಮಾಡಬೇಡ್ರಿ, ಸ್ವಲ್ಪನ ಕಟ್ ಮಾಡಿಕೊಡ್ರಿ. ಭಾಳ ದೊಡ್ಡ ಕಟ್ ಮಾಡಿದ್ರೆ ದೊಡ್ಡ ಆಗ್ತಾವ್ರಿ. ಈ ಚಿರೋಟಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿದ್ರೇ ಚೆನ್ನಾಗಿರ್ತಾವೆ ನೋಡ್ರಿ. ನಾ ಇಟ್ಟಿಟ್ಟ ಕಟ್ ಮಾಡಕತ್ತೇನೆ ನೋಡ್ರಿ. ಎಷ್ಟು ಲೇಯರಾಗಿ ಬಂದಿರ್ತಾವಂತ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್. ಈ ಚಿರೋಟಿ ಅಂತೂ ತುಂಬ ಚೆನ್ನಾಗಿದ್ದು, ಬಾಯಲ್ಲಂತೂ ಅಗದಿ ಕುಸುವಾಗಿದ್ದು ನೋಡ್ರಿ ಫ್ರೆಂಡ್ಸ್. ನಾ ಹೇಳಿದ ರೀತಿ ಒಂದ್ಸಲ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಹೆಂಗೆ ಬಂದು ಅಂತಲೂ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನೋಡ್ರಿ ತೋರಿಸ್ತೇನೆ ಬರ್ರಿ ನಿಮಗೆ. ನೋಡ್ರಿ ಎಷ್ಟು ಲೇಯರಾಗಿ ಬಂದಾವಲ್ರಿ. ಎಣ್ಣೆಗೆ ಹಾಕಿ ಕರೆದ್ರೆ ಅಂತೂ ಭಾಳ ಪಳ್ಳಾಗಿ ಚಂದ ಬಂದಿರ್ತಾವ್ರಿ ಫ್ರೆಂಡ್ಸ್. ಇದೇನು ಹಿಂಗಿರ್ತೈತಲ್ರಿ, ಇದನ್ನಿಟ್ಟ ಒತ್ತಿಬಿಟ್ಟು ನೀವು ಲಟ್ಟಿಸ್ಕೊಳ್ಬೋದು, ಇಲ್ಲ ಕೈಯಿಂದಾದ್ರೂ ತಟ್ಕೋಬೋದು ಫ್ರೆಂಡ್ಸ್. ನೋಡ್ರಿ ಎಷ್ಟು ಚಂದ ಲೇಯರಾಗಿ ಬಂದಾವಲ್ರಿ. ನಿಮ್ಮ ಸೈಡು ನೀವು ಚಿರೋಟಿನ ಯಾವ ಹಿಟ್ಟಿಂದ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನಾನಿಲ್ಲಿ ರವೆಯಿಂದ ಮಾಡೀನಿ, ನೀವು ಎದರಿಂದ ಮಾಡ್ತೀರಿ ಅಂತ ಕಮೆಂಟ್ ಹಾಕಿ. ಗೋಧಿ ಹಿಟ್ಲೂ ಮಾಡ್ಬೋದು ಫ್ರೆಂಡ್ಸ್. ಇನ್ನೊಂದು ಸತಿ ನಿಮಗೆ ಗೋಧಿ ಹಿಟ್ಲೆ ಮಾಡಿ ತೋರಿಸ್ತೀನಿ ರೀ ನಾನು. ನೋಡ್ರಿ ಈ ರೀತಿ ಲಟ್ಟಿಸ್ಕೋಬೇಕ್ರಿ. ನೋಡ್ರಿ ಹೆಂಗೆ ನಮ್ಮ ಲೇಯರ್ ಕಾಣಕತ್ತಾವಲ್ರಿ. ನೋಡ್ರಿ ಸ್ವಲ್ಪ ದಪ್ಪನೇ ಆಗ್ಬೇಕ್ರಿ ಫ್ರೆಂಡ್ಸ್, ಭಾಳ ತಿಳು ಏನು ಆಗಬಾರ್ದು ಇವು. ಸ್ವಲ್ಪ ನೋಡಿ ಈ ರೀತಿ ಇಷ್ಟು ದಪ್ಪನೇ ಆಗ್ಬೇಕು ನೋಡ್ರಿ. ನೋಡ್ರಿ ನಾ ಎಲ್ಲ ನಮ್ಮ ಚಿರೋಟಿನ ಲಟ್ಟಿಸ್ಕೊಂಡು ಇಟ್ಕೊಂಡಿನಿ ನೋಡ್ರಿ. ಒಮ್ಮೆ ಲಟ್ಟಿಸಿಟ್ರೆ ಒಮ್ಮೆ ಕರಿಯಾಕ ಚಲೋ ಆಗ್ತೈತೆ ಅಂತ ನಾ ಎಲ್ಲ ಒಮ್ಮೆ ಲಟ್ಟಿಸಿಟ್ಕೊಂಡೀನಿ ರೀ. ಬನ್ರಿ ಈಗ ಎಣ್ಣೆ ಹಾಕಿ ಬಿಸಿ ಆದ ತಕ್ಷಣ ಕರಿಯೋಣ ಬನ್ರಿ. ಎಣ್ಣೆ ಅಂತೂ ಕಾದೈತೆ ನೋಡ್ರಿ. ಈ ರೀತಿ ಕರ್ಕೋಬೇಕ್ರಿ. ಎರಡೂ ಬದಿಯಲ್ಲೂ ಭಾಳ ಕಲರ್ ಬರಬಾರ್ದು ಫ್ರೆಂಡ್ಸ್, ಸ್ವಲ್ಪ ಕಲರ್ ಬರುವಂಗೆ ಇವನ್ನ ಕರ್ಕೋಬೇಕ್ರಿ. ಅಂದರೆ ಚಲೋ ಇರ್ತಾವ್ರಿ, ಭಾಳ ಬ್ರೌನ್ ಕಲರ್ ಬರಬಾರ್ದು. ನೋಡ್ರಿ ಎಷ್ಟು ಚಂದ ರೆಡಿ ಆಯ್ತು ನೋಡ್ರಿ ನಮ್ಮದು. ನೋಡ್ರಿ ಹೆಂಗೆ ಲೇಯರ್ ಕಾಣಕತ್ತೈತಿ ಅಂತ, ತುಂಬ ಚೆನ್ನಾಗಿ ಕಾಣಕತ್ತಾವಲ್ರಿ. ದೀಪಾವಳಿ ಹಬ್ಬಕ್ಕೆ ನಮ್ಮ ಚಿರೋಟಿ ರೆಡಿ ಆದವು ನೋಡ್ರಿ ಫ್ರೆಂಡ್ಸ್. ಈಗ ಇದ್ರ ಮೇಲ್ಗಡೆ ಮೊದಲು ಮಾಡಿಟ್ಕೊಂಡಿದ್ದೀವಲ್ರಿ ಸಕ್ಕರೆ ಏಲಕ್ಕಿ ಹಾಕಿ, ಅದನ್ನ ಈ ರೀತಿ ಹಾಕ್ಬೇಕ್ರಿ. ಹಿಂಗೆ ತಿಂದರೂ ಬರ್ತೈತ್ರಿ. ನೀವು ಬಾದಾಮ್ ಹಾಲು ಮಾಡಿಕೊಂಡು ಮೇಲ್ಗಡೆ ಹಾಲು ಹಾಕ್ಕೊಂಡು ತಿಂದ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರ್ತೈತ್ರಿ. ನೋಡ್ರಿ ಎಷ್ಟು ಕುಸು ಆಗ್ಯಾವ ಅಂತ ತೋರಿಸ್ತಾನೆ ಬನ್ರಿ ಮುರಿದ. ನೋಡ್ರಿ ಎಷ್ಟು ಕುಸು ಆಗ್ಯಾವಲ್ರಿ. ಆವಾಜ್ ಕೇಳಿದ್ರೇನ ಗುರ್ತಾಕೈತೆ ನೋಡ್ರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.